ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಜೀವನದ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗುತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಜಾಯ ತಾಮ್ ಕಲ್ಪವೃಕ್ಷಣಂ ತಾಮ್ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇವತ್ತಿನ ದಿನಾಂಕ 24/1/2025 ಶುಕ್ರವಾರ. ಇವತ್ತಿನ ದಿನ ಹೇಗಿದೆ? ಇವತ್ತಿನ ದಿನ ಹುಟ್ಟಿದವರ ಅದೃಷ್ಟ ಸಂಖ್ಯೆ ಯಾವ್ದಾಗಿರತ್ತೆ ತಿಳಿಸ್ಕೊಡಿ. ಇವತ್ತು ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. 24ನೇ ತಾರೀಕು, ಅದರಲ್ಲೂ ಜನವರಿ ತಿಂಗಳಲ್ಲಿ 24 ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. 1-4 ಪಕ್ಕ ಬರುತ್ತೆ ವಿಪರೀತ ರಾಜಯೋಗ. ಮತ್ತೆ 24ನೇ ಡೇಟನ್ನ ಆ್ಯಡ್ ಮಾಡಿದಾಗ, ಮಂತ್ ಇಯರ್ನ ಆ್ಯಡ್ ಮಾಡಿದಾಗ 7 ಬರುತ್ತೆ. ಈ 7 ಇಸ್ ಸಖತ್ ಪವರ್ಫುಲ್ ನಂಬರ್. ಯಾಕಂದ್ರೆ ಶುಕ್ರನಿಗೆ ಕೇತು ಇಸ್ ಪವರ್ಫುಲ್ ಅಂತ ನಂಬರ್ಸ್. ಯಾಕಂದ್ರೆ 7-6 ತುಂಬಾ ಲಕ್ಕಿ ನಂಬರ್ಸ್. ನೋಡಿ, ಧೋನಿ 7ನೇ ತಾರೀಕು ಹುಟ್ಟಿರೋದು, 24ನೇ ತಾರೀಕಿನ ವರ್ಲ್ಡ್ ಕಪ್ ನ ಗೆಲ್ತಾರೆ 100%. ವರ್ಲ್ಡ್ ಕಪ್ 2020 ವರ್ಲ್ಡ್ ಕಪ್. ಯಾಕಂದ್ರೆ ಅದಕ್ಕೆ ಲಕ್ಕಿ ನಂಬರ್ಸ್. ಈ ಡೇಟ್ ಅವ್ರಿಗೆ, ಇವತ್ತಿನ ದಿನ ಹುಟ್ಟಂತವ್ರಿಗೆ ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್ಸ್, ಮೊಬೈಲ್ ನಂಬರ್ನ ಯೂಸ್ ಮಾಡ್ಬೇಕು ಅಂದಾಗ ಇದು ಬೆಸ್ಟ್ ಸಕ್ಸಸ್ ಅನ್ನ ಕೊಡೋದು. ಎಲ್ಲಾ ನಂಬರ್ನ ಆಡ್ ಮಾಡಿದಾಗ ನಂಬರ್ 2 ಬರಬೇಕು. ಅದ್ರಲ್ಲಿ 47 ಬರಬಾರ್ದು. 47 ಇಸ್ ವೆರಿ ಡೇಂಜರ್ ನಂಬರ್. ಅದ್ ಬಿಟ್ಬಿಟ್ಟು 38 ಇಸ್ ಸಖತ್ ಪವರ್ಫುಲ್ ನಂಬರ್. ಮತ್ತೆ 29 ಬರಬಾರ್ದು. ಈ ವರ್ಷದ ವೆರಿ ಡೇಂಜರ್ 29. ಅದು 29 ಬರಬಾರ್ದು. ಯಾರದೇ ನೇಮ್ ಅಲ್ಲಿ 29 ಕೂತ್ಕೊಂಡ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಸಕ್ಸಸ್ ಬೇರೆ, ನೆಮ್ಮದಿನ ಹಾಳು ಮಾಡ್ಕತ್ತೆ. ಸಕ್ಸಸ್ ಎಲ್ಲರೂ ಸೇರಿಸಿ ಬರುತ್ತೆ. ಒಂದು ಸಂಸ್ಥೆಯಲ್ಲಿ ಬರೋ ಸಕ್ಸಸ್ ವ್ಯಕ್ತಿತ್ವಕ್ಕಿಂತ ಅಲ್ವೇ. ಅದೇ ರೀತಿಲಿ ಇವ್ರಿಗೆ ಬಹಳ ಅಬ್ಸರ್ವ್ ಮಾಡಿದಾಗ, ಇವ್ರಿಗೆ ಮೊಬೈಲ್ ನಂಬರ್ಸ್ ಅಲ್ಲಿ, ಗಾಡಿ ನಂಬರ್ಸ್ ಅಲ್ಲಿ ರಾಂಗ್ ನಂಬರ್ಸ್ಗಳು, ವೆಹಿಕಲ್ ನಂಬರ್ಸ್, ಅಕೌಂಟ್ ನಂಬರ್ಸ್ ಎಲ್ಲವೂ ಕೂಡ ಇವ್ರಿಗೆ ಬರ್ದಿರೋ ನಂಬರ್ಸ್ ನ ಹುಷಾರಾಗಿ ನೋಡ್ಕೋಬೇಕು. ಇವ್ರಿಗೆ 1 ಬರಬಾರ್ದು, 8 ಬರಬಾರ್ದು. ಈ ಡೇಟ್ ಅಲ್ಲಿ ಹುಡ್ತಾರೋ ತುಂಬಾ ಪುಣ್ಯ ಮಾಡಿರ್ತಾರೆ, ತುಂಬಾ ನೆಮ್ಮದಿಯಾಗಿರ್ತಾರೆ. ಇವ್ರ ಹೆಸರನ್ನ ತುಂಬಾ ವೈಬ್ರೇಷನ್, ಇವ್ರ ಹೆಸರಲ್ಲಿ ಸಾಕಷ್ಟು ಸಕ್ಸಸ್ ಅನ್ನ ಕೊಡುತ್ತೆ. ಈ ಡೇಟ್ ಅಲ್ಲಿ ಹುಡ್ತಾರ್ಗೆ ತುಂಬಾ ದೊಡ್ಡ ಸಕ್ಸಸ್ ಕೊಡುತ್ತೆ. ಸ್ವಲ್ಪ ನೆಮ್ಮದಿ ಇಲ್ದಿರೋ ತರ ಏನಾರು ಆದ್ರೆ 100% ಇವ್ರ ಪರ್ಸನಲ್ ಲೈಫ್ ನೆಮ್ಮದಿ ಇಲ್ಲ ಅಂದ್ರೆ ಅದು ಇವ್ರ ಲೈಫಲ್ಲಿ AIJY ಇದು ಮೊದಲನೇ ಲೆಟರ್ ಆಗಿದ್ರೆ 40 ವರ್ಷದ ಮೇಲೆ ಇವ್ರ ಲೈಫಲ್ಲಿ ನೆಮ್ಮದಿನೇ ಇರಲ್ಲ. ತುಂಬಾ ದೊಡ್ಡ ಫೇಲ್ಯೂರ್ ಅನುಭವಿಸ್ತಾರೆ. ಯಾವ್ದೆಲ್ಲಾರು ಪರ್ಸನಲ್ ಲೈಫಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ. 40 ವರ್ಷದ ಮೇಲೂ ನೀವು ಪಿಕಪ್ ಆಗ್ಬೇಕು ಅಂದ್ರೆ ಇವ್ರಿಗೆ ಅದ್ಭುತವಾದ ಲೆಟರ್ಸ್ S ಮತ್ತೆ M, R ಅನ್ನೋ ಅಕ್ಷರಗಳು, K ಅನ್ನೋ ಅಕ್ಷರಗಳು, B ಅನ್ನೋ ಅಕ್ಷರಗಳು, D ಅನ್ನೋ ಅಕ್ಷರಗಳು, T ಅನ್ನೋ ಅಕ್ಷರಗಳು ಇವರು ಸಖತ್ ಸಾಥ್ ಕೊಡ್ತೀವಿ. ಈ ಡೇಟಲ್ಲಿ ಹುಡ್ತಾರೆ. ಈ ಡೇಟಲ್ಲಿ ಹುಟ್ಟಿದ್ರೆ ತಾಳ್ಮೆ ಜಾಸ್ತಿ. ತಾಳ್ಮೆ ಮತ್ತೆ ಇಡೀ ಕುಟುಂಬವನ್ನ ಪ್ರೀತಿ ಮಾಡುತ್ತೆ ಈ ನಂಬರ್ಸ್. ಇಡೀ ಕುಟುಂಬವನ್ನೇ ಪ್ರೀತಿ ಮಾಡೋ ನಂಬರ್ಸ್ 24. ಈ ಡೇಟಲ್ಲಿ ಹುಟ್ಟಕ್ಕೆ ಕುಟುಂಬನ ಪ್ರೀತಿ ಮಾಡುತ್ತೆ. ಜಾತಕದ ಫಲಗಳು ಬೇರೆ, ಯೋಗಗಳು ಇದು ಜನರಲ್ ಇದೆಲ್ಲ ಇದ್ದೇ ಇರುತ್ತೆ ಈ ಡೇಟಲ್ಲಿ ಹುಟ್ಟೋರಿಗೆ. ಈ ಡೇಟ್ ಅನ್ನೋ ನಂಬರ್ಸ್ ಅಷ್ಟೇ ವೈಬ್ರೇಷನ್. ಈ ಡೇಟಲ್ಲಿ ಹುಟ್ಟಕ್ಕೆ ಒಂದು 7 ಜನರಲ್ಲಿ ಪುಣ್ಯ ಮಾಡ್ಬೇಕು. ಅದ್ರಲ್ಲಿ ಜನವರಿಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ನಾನು ತುಂಬಾ ಇಷ್ಟಪಡೋಂಥ ತಿಂಗಳು, ಇಷ್ಟಪಡೋಂಥ ಡೇಟ್ಸ್. ಇವ್ರಿಗೆ ಲಕ್ಕಿ ಡೇಟ್ಸು, ಲಕ್ಕಿ ಅನ್ಲಕ್ಕಿ ಡೇಟ್ ಅಂತ ನೀವು ಫಾಲೋ ಮಾಡಿದಾಗ 1, 10, 19 ಇವ್ರ ಲೈಫಲ್ಲಿ ತುಂಬಾ 50-50 ನಂಬರ್ಸ್ ಸಕ್ಸಸ್ ಫೇಲ್ಯೂರ್ ಎರಡೂ ಮಾಡುತ್ತೆ 100%. ಸಚಿನ್ ತೆಂಡೂಲ್ಕರ್ 10ನೇ ನಂಬರ್ನ ಯೂಸ್ ಮಾಡ್ತಾರೆ. ಅದು ವೈಫ್ ಹೆಂಡತಿ ಡೇಟ್ ಆಫ್ ಬರ್ತ್ ಅನ್ಸುತ್ತೆ. ಅದು 100%. 10ನೇ ನಂಬರ್ಲಿ ಒಳ್ಳೆ ಪ್ಲೇಯರು ಕ್ಯಾಪ್ಟನ್ ಆಗಕ್ಕಾಗಲ್ಲ. ಈ 10ನೇ ನಂಬರ್ ಕ್ಯಾಪ್ಟನ್ ಮಾಡ್ಕೊಂಡ್ಲ. ಅವ್ರು ಕ್ಯಾಪ್ಟನ್ ತುಂಬಾ ಸರಿ ಆದ್ರೂ ಕೂಡ ಅವ್ರಿಗೆ ತುಂಬಾ ಖುಷಿ ಕೊಡಲ್ಲ. ಕ್ಯಾಪ್ಟನ್ ಅವ್ರಿಗೆ ಖುಷಿ ಕೊಡಲ್ಲ, ಆದ್ರೆ ಪ್ಲೇಯರ್ ಸಕ್ಸಸ್ ಕೊಡ್ತು. ಎಲ್ಲವೂ ಖುಷಿ ಪಡೋ ನಂಬರ್ನ ಯೂಸ್ ಮಾಡ್ಬೋದಾಯ್ತು 100%. ಇವ್ರಿಗೆ 2, 11, 20, 29 ವೆರಿ ಸಕ್ಸಸ್ ನಂಬರ್ಸ್. ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದಿದ್ದು ಅವತ್ತು ದಿನ 2ನೇ ತಾರೀಕು ಇರುತ್ತೆ 100%. 2 ಇಲ್ಲ 11 ಇರುತ್ತೆ. ನಂಗೆ ಚೆನ್ನಾಗಿ ನೆನಪಿದೆ. 100% ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ ಇವ್ರ ಲೈಫಲ್ಲಿ 3, 12, 21, 30 ಅವರೇಜ್ ನಂಬರ್ಸ್. ಸಕ್ಸಸ್ ಫೇಲ್ಯೂರ್ ಎರಡೂ ಇರುತ್ತೆ ಈ ನಂಬರ್ಸ್ ಅಲ್ಲಿ. ಅವರೇಜ್ ನಂಬರ್ ಇದನ್ನ ಬೇಕಾದ್ರೆ ಫಾಲೋ ಮಾಡಲಿ. ಯುವರಾಜ್ ಸಿಂಗ್ ತೆಂಡೂಲ್ಕರ್ ಗುಡ್ ಕಾಂಬಿನೇಷನ್ ಬರಲ್ಲ. ಅವ್ರು ಯಾವತ್ತು ದಿ ಬೆಸ್ಟ್ ಪಾರ್ಟ್ನರ್ಶಿಪ್ ಬರ್ನಲ್ಲ. ಅವ್ರು 12ನೇ ತಾರೀಕಿಗೆ ಹುಟ್ಟೋದು ಯುವರಾಜ್ ಸಿಂಗ್. ಬಹಳ ವಿಶೇಷವಾಗಿ ಶಿವಣ್ಣ ರಾಜ್ಕುಮಾರ್ ಇಬ್ರು, ಇವ್ರು 12, ಅವ್ರು 24. ಅವ್ರಿಬ್ರು ಕಾಂಬಿನೇಷನ್ ಸಿನಿಮಾ ಸೂಪರ್ ಆಗಲಿಲ್ಲ. ನಾರ್ಮಲ್ ಆಗಿ ಹೋಯ್ತು. ಗಂಧದ ಗುಡಿ ಬಾಟು ಮಾಡಿದಾಗ್ಲೂ ಅವ್ರು ಇದ್ರೋ ಏನಕ್ಕೆ ನಂಗೆ ಗೊತ್ತಿಲ್ಲ. 100% ಮೀಡಿಯಮ್ ಆಗಿ ಹೋಗ್ತು. ಆದ್ರೆ ಆಡಳಿತ ಸಿನಿಮಾ ಸೂಪರ್ ಡಿಪರ್. ಆಕ್ಟಿಂಗ್ ಮಾಡೋದ್ರಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಇವರು ಸಖತ್ ಲಕ್ಕಿ ನಂಬರ್ಸ್ ಅಂತ ಬಂದಾಗ 4 ತುಂಬಾ ಪವರ್ಫುಲ್ ನಂಬರ್ಸ್. 4 ಅದ್ಭುತವಾದ ನಂಬರ್ಸ್. 4, 13, 22, 31 ತುಂಬಾ ಗುಡ್ ಲಕ್ಕಿ ನಂಬರ್ಸ್. ಅದ್ರಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋದು. 5, 14, 23 ಬಹಳ ಪವರ್ಫುಲ್ ನಂಬರ್ಸ್. ಇವ್ರಿಗೆ ತುಂಬಾ ಮುಟ್ಟಿದ್ದೆಲ್ಲ ಚಿನ್ನವನ್ನ ಕೊಡುತ್ತೆ. ಅಷ್ಟ ಐಶ್ವರ್ಯನ ಕೊಡುತ್ತೆ ಈ ನಂಬರ್ಲಿ ಹುಡ್ತವ್ರಿಗೆ. ಇವತ್ತು ತುಂಬಾ ಚೆನ್ನಾಗಿದೆ ನಂಬರ್ ಫಾಲೋ ಮಾಡೋದು. 6, 15, 24 ಎವರ್ಗ್ರೀನ್ ನಂಬರ್ಸ್. ಸಚಿನ್ ತೆಂಡೂಲ್ಕರ್ 15ನೇ ತಾರೀಕಿಗೆ ಅನ್ಸುತ್ತೆ ಡಬ್ಬಿ ಆಗೋದು ಇಂಟರ್ನ್ಯಾಷನಲ್ ಮ್ಯಾಚ್ಗೆ.
ತುಂಬ ಬ್ಯೂಟಿಫುಲ್ ಅಂತ ನಂಬರ್ಸ್, ತುಂಬ ದೊಡ್ಡ ಸಕ್ಸಸ್ ನಂಬರನ್ನು ಕೊಡುತ್ತೆ. 7, 16, 25 ಅವ್ರ ಲೈಫಲ್ಲಿ ತುಂಬ ಮರೆಯೋಕ್ಕಾಗದಿರೋಂಥ ದಿನ. ಧೋನಿ ಅವ್ರಿಗೆ ಒಂದು ವರ್ಲ್ಡ್ ಕಪ್ನ ಗೆಲ್ಲಿಸ್ಕೊಟ್ರು. ಕೊನೆಗೆ 50 ಓವರ್ ವರ್ಲ್ಡ್ ಕಪ್ ಮ್ಯಾಚ್ ಕೊನೆವರೆಗೂ ಅವ್ರು ಹೊಡೆದಿರಲಿಲ್ಲ. ಅವ್ರು ಇಷ್ಟಿಲ್ಲ, ಹಂಗೆ ಒಳ್ಳೆ ಪ್ಲೇಯರು ಕಪ್ ಇಲ್ಲ ವರ್ಲ್ಡ್ ಕಪ್ ಅನ್ನೋ ಥರ ಉಳ್ಕೊಬಿಟ್ಟಿರೋದು. ಲಾಸ್ಟ್ ಧೋನಿ ಖಂಡಿತ ಅಲ್ಲಿ ಕೂಡ ಕಪ್ಪನ್ನ ವಿನ್ ಮಾಡಿಕೊಡ್ತಾರೆ. ಅವ್ರ ಲೈಫಲ್ಲಿ ಮರೆಯೋಕ್ಕಾಗದಿರೋ ದಿನ ಅಂತ ಹೇಳಿಸೋದು. 8 ತುಂಬ ಅವ್ರ ಲೈಫಲ್ಲಿ ತುಂಬ ಬೆಸ್ಟ್ ನಂಬರ್ಸ್. ಮೊಹಮ್ಮದ್ ಅಜರುದ್ದೀನ್ ಕಾಲದಲ್ಲಿ ಅವ್ರು ತುಂಬ ಒಳ್ಳೆ ಪ್ಲೇಯರ್ ಆದಾಗ ತುಂಬ ದೊಡ್ಡ ಸಕ್ಸಸ್ಸನ್ನು ಕಂಡ್ರು. ಅದೇ ರೀತಿಯಲ್ಲಿ 17 ಗಂಗೂಲಿಲಿ ತುಂಬ ಚೆನ್ನಾಗಿ ಆಡ್ತಾ ಬಂದ್ರು 100%. 26 ತುಂಬ ಬ್ಯೂಟಿಫುಲ್ ಅಂತ ನಂಬರ್ಸ್, ತುಂಬ ದೊಡ್ಡ ಸಕ್ಸಸ್. ಇವ್ರಿಗೆ 9 ತುಂಬ ಲಕ್ಕಿ ನಂಬರ್ಸು. 18 ಅವರೇಜ್ ನಂಬರ್ಸ್ ಆಗುತ್ತೆ ಸಕ್ಸಸ್ ಕೊಟ್ಟರೆ. 27 ತುಂಬ ಲಕ್ಕಿ ನಂಬರ್ಸು. ಇವತ್ತರೆಗೂ ತೆಂಡೂಲ್ಕರ್ ಯಾವುದೋ ಜನವರಿ 1 ಇವತ್ತರೆಗೂ ಒಂದು ಮ್ಯಾಚ್ ಆಡಿಲ್ಲ, ಒಂದು ಸೆಂಚುರಿ ಹೊಡೆದಿಲ್ಲ. ಆಡಿ ಸೆಂಚುರಿ ಹೊಡೆದಿರೋ ದಿನ 1ನೇ ತಾರೀಕು. ಈ ಡೇಟಲ್ಲಿ ಹುಡ್ತಾರು 1ನ್ನ 3ನ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೇದು. 1, 3ನ ಇವ್ರು ಎಷ್ಟು ಅವಾಯ್ಡ್ ಮಾಡ್ತಾರೆ ಅಷ್ಟು ಒಳ್ಳೆ ನಂಬರ್ ಮೇಡಮ್. ವೀಕ್ಷಕರೇ, ಗುರೂಜಿ 24ನೇ ತಾರೀಕಿಗೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ ಅಂತ ಹೇಳಿದ್ದಾರೆ ಅದನ್ನ ನೀವೆಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇದನ್ನ ತಪ್ಪದೇ ಎಲ್ಲರೂ ಪಾಲನೆಯನ್ನ ಮಾಡಿ. ಖಂಡಿತವಾಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ಗುರೂಜಿ, ಇವತ್ತು ಬಣ್ಣಗಳ ಬಗ್ಗೆ ನೋಡೋದಾದ್ರೆ ಇವತ್ತು ಶುಕ್ರವಾರ, ಯಾವ ಒಂದು ಬಣ್ಣವನ್ನ ಧರಿಸಿದ್ರೆ ಇವತ್ತಿನ ದಿನ ಶುಭಕರವಾಗಿರುತ್ತೆ? ನಂಬರ್ 1 ಬಣ್ಣ ವೈಟು, ಸಖತ್ ಲಕ್ಕನ್ನ ಕೊಡುತ್ತೆ. ಆದರೆ ಆರೆಂಜ್ ಡೇಂಜರ್ ಇವತ್ತು. ಆರೆಂಜ್ ಸ್ವಲ್ಪ ಡೇಂಜರ್. ಸ್ವಲ್ಪ ಎಲ್ಲೋನ ಅವಾಯ್ಡ್ ಮಾಡಬೇಕು. 100% ಎಲ್ಲೋನ ಮಾಡಬೇಕು. ಎಲ್ಲೋ ಆರೆಂಜ್ ಎರಡೂ ಅವಾಯ್ಡ್ ಮಾಡಬೇಕು. ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಸಖತ್ ನಂಬರ್ 1 ಬಣ್ಣ ಬ್ಲೂ ತುಂಬ ನಂಬರ್ 1. ಅದು ಬಿಟ್ಟರೆ ಇವತ್ತು ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು. ಜಾಸ್ತಿ ವೈಟನ್ನ ಬ್ಲೂನ ಯೂಸ್ ಮಾಡಿ, ತುಂಬ ಪಾಸಿಟಿವ್ ಬರುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿದ್ದಾರೆ ಇವತ್ತು ನೀಲಿ ಮತ್ತೆ ಬಿಳಿ ಬಣ್ಣ ಅದೃಷ್ಟವನ್ನ ತಂದ್ಕೊಡುತ್ತೆ. ಹಾಗೆ ಹಳದಿ ಮತ್ತೆ ಕೇಸರಿ ಬಣ್ಣವನ್ನ ಆದಷ್ಟು ಇವತ್ತು ಕಮ್ಮಿ ಬಳಸಿ ಅಂತ ಹೇಳಿದ್ದಾರೆ. ಎಲ್ಲರೂ ಇದನ್ನ ಪಾಲನೆ ಮಾಡಿ. ಗುರೂಜಿ ನಿಮ್ ಜೊತೆ ಮಾತನಾಡಿ ತಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ನಮ್ಮ ಬಹಳಷ್ಟು ಕಾಲರ್ಸ್ ಕರೆ ಮಾಡಿದ್ದಾರೆ. ಈಗ ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಉಜ್ವಲ ರಾಮಚಂದ್ರ ಕೊಕಟ್ನೂರ್ ಅಂತ, ಅಥಣಿಯಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಉಜ್ವಲ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಪ್ರಶ್ನೆನ ಕೇಳಿ. ಹಲೋ ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನ್ರಿ ಸರ್, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಹೇಳಿ ಮೇಡಮ್ ಅವರೇ. ನನ್ನ ಡೇಟ್ ಆಫ್ ಬರ್ತ್ 26/3/1968 ರೀ ಸರ್. 26/3/68. ಟೈಮಿಂಗ್ಸು 9:45 PM. ನಿಮ್ಮ ಯಜಮಾನ್ ಇದ್ದಾರಾ? ಇಲ್ರಿ ಸರ್. ಅದೇ 26ನೇ ತಾರೀಕಿಗೆ ಹುಟ್ರೆ ಯಜಮಾನ್ ಇರಲ್ಲ. ನೀವು ಫಸ್ಟಿಗೆ ಕೇಳೋಣಂತ ಇದೆ, ಆಮೇಲೆ ಜಾತಕನೂ ನೋಡ್ಬಿಟ್ಟು ಕೇಳೋಣಂತ ಕೇಳಿದೆ. ಹಾಗಾಗಿ ನಿಮಗೆ 26ನೇ ತಾರೀಕಿಗೆ ಹುಟ್ರೆ ಜಾಸ್ತಿ ಗಂಡನ ಕಳ್ಕೊಂಡಿರ್ತಾರೆ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. 26ನೇ ನಂಬರ್ಸಲ್ಲಿ ಗಂಡನ ಬೇಗ ಕಳ್ಕೊಂಡಿರ್ತಾರೆ. ಏಜ್ ಇದ್ದಂಗೆ ಕಳ್ಕೊತಾರೆ. 40 ಹತ್ರ ಬಂದ ತಕ್ಷಣ ಹೋಗ್ಬಿಟ್ಟಿರ್ತಾರೆ. 40-45. ಯಾವಾಗ ಹೋದ್ರು? ಹೌದ್ರಿ ಸರ್, ನಾನು 40ನೇ ಏಜ್ಗೆ ಹೋಗ್ಯಾರ್ರಿ. 40ನೇ ಏಜ್ಗೆ. ಹೌದು, ಆ ಟೈಮಲ್ಲಿ ಹೋಗ್ತಾರೆ. ಅತ್ಲಾಗೆ ಚಿಕ್ಕ ಏಜ್ ಅಲ್ಲ, ಈ ಕಡೆ ಏಜ್ ಆಗಿರೋದಲ್ಲ. ಆ ಏಜ್ ಎಲ್ಲ ಕೇಳುತ್ತೆ, ಆ ಏಜಲ್ಲೇ ಇರಕ್ಕಲ್ಲ, ಕೈ ಕೊಟ್ಬಿಟ್ಟಿರ್ತಾರೆ ಅಲ್ವಾ? ಹೌದ್ರಿ ಸರ್, ಹೌದು. ಒಬ್ಬ ಮನುಷ್ಯ ಮೆಚರ್ಡ್ ಆಗೋದೇ 40 ವರ್ಷಕ್ಕೆ. ಏನು ಹೇಳಿ? 40 ವರ್ಷ. ಹೌದ್ರಿ ಸರ್. ಅವಾಗ 40-45 ವರ್ಷಕ್ಕೆ ಮಕ್ಕಳು ಮರಿ ಗಂಡ ಫ್ಯಾಮಿಲಿ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ಬುದ್ಧಿ ಅವಾಗಲೇ ಮೆಚರ್ಡ್ ಆಗಿರುತ್ತೆ. ಹಾಗಾಗಿ ಆ ಥರ. ಮೇಡಮ್ ಅವರೇ, ನಿಮ್ಮ ಜಾಗದಲ್ಲಿ ಕುಜ 6ನೇ ಮನೇಲಿದ್ದಾನೆ, ಭಾಳ ಪವರ್ಫುಲ್ ಅಂತ. ಆ ಜಾತಕ 6ನೇ ಮನೇಲಿ ನಿಮ್ಮ ಜಾಗದಲ್ಲಿ 100% ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿರೋದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ದು ಸ್ವಂತ ಮಾಡಿದ್ರಾ? ನಮ್ದು ದೊಡ್ಡ ಫ್ಯಾಕ್ಟ್ರಿ ಇತ್ರಿ ಸರ್, ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್. ಅದನ್ನ ಯಾರು ಮಾಡ್ತಿದ್ರು? ನೀವೆಲ್ಲ ನಿಮ್ಗಿಂತ ಮುಂಚೆ ಯಾರು ಮಾಡ್ತಾ ಇದ್ರು? ನಾನೇ ಮಾಡ್ತಿದ್ರಿ, ನಾನೇ ಶುರು ಮಾಡಿದ್ದೆ ಅದನ್ನ. C.DOT ಅಂತ ಹೇಳಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮೆಟಿಕ್ಸ್ ಅಂತ ಹೇಳಿ ಬೆಂಗಳೂರಿಗೆ ಟ್ರೈನಿಂಗ್ ತಗೊಂಡು ಶುರು ಮಾಡಿದ್ರಿ ಸರ್. ನೀವು ನಿಮ್ಮ ಯಜಮಾನ್ ಮಾಡಿದ್ರೆ ನೀವು ಒಬ್ಬರೇ ಮಾಡಿದ್ದ? ನಾ ಮಾಡಿದ್ರಿ, ನಮ್ಮ ಯಜಮಾನ್ರು ಬಂದ್ಮೇಲೆ ಎಲ್ಲ ಲಾಸ್ ಆಯ್ತು. ಈಗ ಏನು ಇಲ್ರಿ, ಬಹಳ ಲಾಸ್ ಆಗಿದ್ರಿ ನಮ್ದು. 10 ಕೋಟಿ ತನಕ ಲಾಸ್ ಆಗ್ಬಿಟ್ಟದು. ಇಲ್ಲಿ ನೋಡಿ ಮೇಡಮ್ ಅವರೇ, ನಿಮ್ಮ ಜಾಗದಲ್ಲಿ ಚಂದ್ರ ಶುಕ್ರ ಬುಧ ಗ್ರಹ ಇದ್ದಾನೆ. ನಾನು ಯಾವಾಗಲೂ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ 4ನೇ ಮನೇಲಿ ತುಂಬ ಗ್ರಹಗಳು ಇರಬಾರ್ದು ಅಂತ. ಅದರಲ್ಲಿ ಶುಕ್ರ 4ನೇ ಮನೆ ಅಂದರೆ ಎಲ್ಲ ಸುಖವನ್ನು ಅನುಭವಿಸ್ಬಿಟ್ಟು ಎಲ್ಲ ಲಾಸ್ ಆಗಬೇಕು ಅಂತ ಹೇಳುತ್ತೆ. ಮಲ್ಲೇ ಒಂದು ತಿಂಗಳು ಕುತ್ಕೋಬೇಕು ಮನೇಲಿ ನೀವು ಲಾಸ್ ಮಾಡ್ಕೊಂಡು. ಮನೆಯಿಂದ ಆಚೆ ಹೋಗಿ ಬೇಜಾರ, ಒಂದು ವಾರನಾರು ಮನೆ ಬಿಟ್ಟು ಆಚೆ ಹೋಗ್ಬಿಡು. ಹಂಗೆ ಯಾವತ್ತೂ ನಡೆದಿಲ್ಲ ನಿಮ್ಮ ಲೈಫಲ್ಲಿ? ನಡೆದ್ರಿ ಸರ್. ಆ ಥರ ಆಗಬೇಕು. ಮನೆ ಬಿಟ್ರೆ ಆಚೆ ಬರೋಕ್ಕೆ ಬೇಜಾರಾಗುತ್ತೆ. ನಾನು ನೋಡದೇ ಇದ್ದ, ನಾನು ಮಾಡದೇ ಇದ್ದ, ನನಗೆ ಯಾಕೆ ಹಿಂಗೆ ಆಯ್ತು, ಈ ಥರದ್ದು ಮಾತಾಡ್ಕೊಂಡು ಮನೆ ಕೂತಿರ್ತೀರ. ಹೌದೌದು ಸರ್. 10ನೇ ಮನೇಲಿ ಗುರು ಇದ್ದಾನೆ. 10ನೇ ಮನೇಲಿ ಗುರು ಯಾವಾಗಲೂ ಇರಬಾರ್ದು. 10ನೇ ಮನೇಲಿ ಗುರು ಇದ್ರೆ ಒಂದು ವನವಾಸ ತಪ್ಪಿದ್ದಲ್ಲ. ರಾಮನಿಗೆ ಗುರು 10ನೇ ಮನೆಗೆ ಬಂದರೆ ವನವಾಸ ತಪ್ಪಿದ್ದಲ್ಲ. ಬಹಳ ಮಿರಾಕಲ್ಲು. ನಿಮಗೆ ಕೇತು ಭಕ್ತಿ ನಡೀತೈತೆ ಮೇಡಮ್ ಅವರೇ. ಕೇತು ಭಕ್ತಿ ನೀವು ನಡೀತಾ ಇದೆ. ಕೇತು ನೀವು ಈ ಟೈಮಲ್ಲಿ ನೀವು ಚೆನ್ನಾಗಿ ಆಗ್ಬೋದು ಮೇಡಮ್ ಅವರೇ. ಭಾಳ ವಿಶೇಷ ಶತಭಿಷೇಕ ನಕ್ಷತ್ರ ಕುಂಭ ರಾಶಿ. ನಿಮಗೆ ಸಿಕ್ಕಾಪಟ್ಟೆ ವಾಸ್ತು ಕಲ್ಲುಗಳಂತ ಬರುತ್ತೆ ಮೇಡಮ್ ಅವರೇ. ನಿಮ್ಮ ಮನೆಗೆ ದೃಷ್ಟಿ ಆಗದಿರೋ ಥರ ಮತ್ತು ನಿಮ್ಮ ಮನೆಗೆ ಅದೃಷ್ಟ ಬರೋ ಥರ ಕಲ್ಲುಗಳನ್ನು ನಿಮ್ಮ ಮನೆ ತುಂಬ ಇಟ್ಟಾಗ ಸಖತ್ ಪಾಸಿಟಿವ್ ಬರುತ್ತೆ ಮೇಡಮ್ ಅವರೇ. ಇದನ್ನು ದಯವಿಟ್ಟು ಇಡಿ. ನಿಮಗೆ ಸಿಕ್ಕಾಪಟ್ಟೆ ಮತ್ತೆ ನೀವು ರೀಓಪನ್ ಮಾಡಿ ಎಲ್ಲ ಸಕ್ಸಸ್ಸನ್ನು ಕಾಣ್ಬೋದು. ಸೂರ್ಯ ಶನಿ ರಾವು ಒಟ್ಟಿಗೆ ಇದ್ದಾನೆ. ಹಿಂಗೆಲ್ಲ ಇದ್ರೆ ಯಾವ್ದಾದ್ರು ಕೇಸ್ ಆಗ್ಬೋದಾಗಿತ್ತು. ಇವತ್ತರೆಗೂ ಆಗಿಲ್ವಾ?
ಬ್ಯಾಂಕ್ ಲೋನ್ ಇದ್ದು ರೀ ಸರ್, ಎಲ್ಲಾ ಬ್ಯಾಂಕ್ ಲೋನ್ ತೀರಿಸಿದೀವಿ. ಅದು ಯಾವುದೋ ಚೆಕ್ ಬೌನ್ಸ್ ಇವೆಲ್ಲ ಏನು ನಡೆದಿಲ್ಲ ಒಂದೇ. ಚೆಕ್ ಬೌನ್ಸ್ ನಮಗೆಲ್ಲ ಕೊಟ್ಟವ್ರು, ಚೆಕ್ ರೊಕ್ಕನೇ ಕೊಟ್ಟಿಲ್ಲ ಸರ್ ಯಾರು. ಅದು ಒಟ್ಟಿನ ಅದನ್ನ ಹೇಳುತ್ತೆ. ನಿಮ್ಮ ಕೈಯೆಲ್ಲ ಬೆವರುತ್ತಾ? ಯಾವಾಗ್ಲಾರು ಬೆವತಿದಿರುತ್ತಾ? ಬೆವರಿರಲ್ವಾ ಏನಾರು ಮಾಡಿದಾಗ? ಬೆವರೇನು ಇರೋದಿಲ್ರಿ ಸರ್. ಓಕೆ. ಅದರಿಂದ ನಿಮ್ಮ ಜಾಗದಲ್ಲಿ ಮೇಡಮ್ ಅವರೇ ಭಾಳ ಬರ್ದಿದ್ದು ಕೇಳಿ, ನೀವೇನೆಲ್ಲ ಇರ್ಬೋದು ಮುಂದೆ ನೀವು ತುಂಬಾ ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತೈತೆ ಮೇಡಮ್ ಅವರೇ. ತುಂಬಾ ಅದ್ಭುತವಾದ ಜಾತಕನ ನೀವು ಇವಾಗ ತುಂಬಾ ರಿಚ್ ಆಗ್ಬೋದು. ನೀವು ಒಂದು ಸಿಂಪಲ್ ಆಗಿ ಏನ್ ಮಾಡಿ ಅಂದ್ರೆ, ನೀವು ಒಂದ್ಸರಿ ಬ್ರಹ್ಮನ್ ದರ್ಶನ ಮಾಡಿ, ಕುಂಭಕೋಣ ಮೂಲವಾಗಿ ಬ್ರಹ್ಮನ್ನ ತಿರುಚಿಲಿ ಆರಾಧನೆ ಮಾಡಿ, ಶತಭಿಷ ನಕ್ಷತ್ರ ಆರಾಧನೆ ಮಾಡಿ, ಅವ್ನು ಹುಟ್ಟಿರೋದು ಅವತ್ತೇನೆ. ಅದ್ ಬಿಟ್ಮೇಲೆ ರಾಹು ಟೆಂಪಲ್ ಆರಾಧನೆ ಮಾಡಿ, ನಿಮ್ ಲೈಫಲ್ಲಿ ಬುಧ ದಶೆ ನಡೀತೈತೆ, ಬುಧ ಗ್ರಹನ ಆರಾಧನೆ ಮಾಡಿ. ನನ್ನ ಪ್ರಕಾರ ನೀವು ಮತ್ತೆ ಇಂಪ್ರೂವ್ ಆಗ್ಬೋದು. ನಿಮ್ಮ ಮನೇಲಿ ವಾಸ್ತು ಕಲ್ಗಳನ್ನ ನಾನು ಕೊಡೋದನ್ನ ಇಡಿ, ನೀವು ತುಂಬಾ ಶ್ರೀಮಂತರಾಗ್ತೀರಾ. ನಿಮ್ ಲೈಫಲ್ಲಿ ಏನ್ ಪ್ರಾಬ್ಲಮ್ ಇದೆ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊತೀರಾ. 100% ಮಾಡ್ಬೇಕ್ರಿ ವಾಸ್ತುಕಲ್ಲ. ನಾ ಇಲ್ಲೇ ನಮ್ದು ನಿಮ್ ಮನೆ ವಿಡಿಯೋ ಮಾಡಿ ಕಳಿಸ್ಬೇಕು, ಅವಾಗ ನಾನೆಲ್ಲ ಹೇಳ್ತೀನಿ. ನಾವ್ ಬಾಡಿಗೆ ಮನೆಗೆ ಇದ್ದೀವಿ ಸರ್, ಸ್ವಂತ ಮನೆ ಮಾರಿ ಬಾಡಿಗೆ ಮನೆಗೆ ಇದ್ದೀವಿ. ಅದನ್ನ ಹೇಳುತ್ತೆ ಜಾತಕ ಹೇಳುತ್ತೆ, ಕುಜ 6ನೇ ಮನೇಲಿ ಹೇಳುತ್ತೆ. ಅದನ್ನ ವಿಡಿಯೋ ಮಾಡಿ ಕಳಿಸಿ ಅವಾಗ ಇಟ್ಕೊಡ್ತೀನಿ, ತುಂಬಾ ಪಾಸಿಟಿವ್ ಬರುತ್ತೆ. ಆಯ್ತಾಯ್ತು. ನಿಮ್ಮ ಲೈಫಲ್ಲಿ ನೀವೇನು ನಿಮ್ಗೆ ನೋಡಿ ಮೇಡಮ್ ಅವ್ರೆ, 26ನೇ ತಾರೀಕು ಹುಟ್ರೆ ನಿಮ್ಮ ಮನೆ ನೀವೇ ನಡೆಸಬೇಕು. 100% ನೀವು ಮನೆನೂ ಕಟ್ಟೋಂಥ ಯೋಗ ಬರುತ್ತೆ. ತಲೆ ಕೆಡಿಸ್ಕೊಬೇಡಿ. ವಾಸ್ತು ಕಲ್ಲುಗಳಿಡಿ, ಎವ್ರಿ ರಿಸಲ್ಟ್ ಬರ್ತೈತಿ ಈ ನಡುವೆ. ಸ್ವಾಮಿ ದೇವ್ರು ಕೂಡ ಕಲ್ಲಲ್ಲೇ ಇರೋದು, ಭಗವಂತನ ಕೂಡ ನೀವು ಕಲ್ಲಿಗೆ ಕೈ ಮುಗಿತು. ಆ ಕಲ್ಲು ಪಾಸಿಟಿವ್, ಆ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೇಲಿ ಯೂಸ್ ಮಾಡಿ ತುಂಬಾ ರಿಸಲ್ಟ್ ಬರುತ್ತೆ. ನೀವು ಬರೋಬರ್ ಆಗ್ತದ್ರಿ ಸರ್? ಪಕ್ಕ ಆಗುತ್ತೆ ಮೇಡಮ್ ಅವರೇ. ನೀವು ಯಾವ್ದಾದ್ರು 4 ಮುಖ 3 ಮುಖ ರುದ್ರಾಕ್ಷಿನ ನೀವು ಕೈಲಿ ಉಂಗುರ ಮಾಡಿಸಿ ಹಾಕೇಳಿ, ತುಂಬಾ ರಿಸಲ್ಟ್ ಬರುತ್ತೆ. ಅವೆಲ್ಲ ನಿಮ್ ಕಡೆ ಸಿಗ್ತಾವ್ರಿ ಮೇಡಮ್ ಸರ್? ನನ್ನ ಹತ್ರ ರುದ್ರಾಕ್ಷಿ ಸಿಗಲ್ಲ, ಕಲ್ಲು ಸಿಗುತ್ತೆ. ರುದ್ರಾಕ್ಷಿ ನಾನು ತಕ್ಕೊಡ್ಬೇಕು, ನನಗೆ ಗೊತ್ತಿರೋ ಕಡೆ ಹೇಳಿ. ಏನೇಳಿ ನಾನು ಅದನ್ನೆಲ್ಲ ಗೊತ್ತಿಲ್ಲ ನನಗೆ ನಾನು ತಗೊಂಡು ಹಾಕೊಂಡಿದ್ದೀನಿ. ನೀವು ತೆಗೆದು ಹಾಕೇಳಿ, ಬೇಕು ಅಂದ್ರೆ ನಾನು ಹೇಳಿ ತರಿಸ್ಕೊಡ್ತೀನಿ. ಹ್ಞೂ. ಓಕೆ ಮೇಡಮ್ ಅವರೇ. ಉಜ್ವಲ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಗುರೂಜಿ ಹೇಳಿರುವಂತಹ ಎಲ್ಲ ಪರಿಹಾರಗಳನ್ನ ನೀವು ಪಾಲನೆ ಮಾಡಿ, ಖಂಡಿತವಾಗಿಯೂ ನಿಮ್ಗೆ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಜ್ವಲ ಅವರೇ. ಗುರೂಜಿ ಅವ್ರಿಗೆ ಹೇಳ್ತಾ ಇದ್ರಿ ಮನೆಯಲ್ಲಿ ದೃಷ್ಟಿ ಆಗಿರತ್ತೆ, ಆ ದೃಷ್ಟಿ ಕಲ್ಲನ್ನ ಇಟ್ರೆ ಒಳ್ಳೇದಾಗತ್ತೆ ಅಂತ. ಈ ದೃಷ್ಟಿ ಕಲ್ಲನ್ನ ಎಲ್ಲಾರು ಇಡ್ಬೋದಾ, ಅಥವಾ ಈ ನಂಬರ್ ಅವರೇ ಇಡಬೇಕು, ಈ ಜಾತಕದಲ್ಲಿ ಈ ಗ್ರಹ ಇದ್ದವರೇ ಇಡಬೇಕು, ಈ ತರ ಏನಾದ್ರೂ ಇದೆಯಾ? ಇಲ್ಲ, ಈ ಕಲ್ಲುಗಳು ಮನೇಲಿ ವಾಸ್ತು ಇಲ್ಲ ಅಂದ್ರೂ ಸರಿ ಮಾಡಿಕೊಡುತ್ತೆ. ವಾಸ್ತುನ ಇಟ್ಟಾಗ ಎವ್ರಿ ರಿಸಲ್ಟ್ ಬರುತ್ತೆ. ಇವ್ರ ಜಾತಕ ಚೆನ್ನಾಗಿದೆ, ನೀಚಭಂಗ ರಾಜ್ಯ ಹೋಗೋ ಜಾತಕ. 4ನೇ ಮನೇಲಿ ಶುಕ್ರ ಗ್ರಹ ಇದ್ದಾನೆ, 4ನೇ ಮನೇಲಿ ಬುಧ ಗ್ರಹ ಇದ್ದಾನೆ, ಬಹಳ ವೈಬ್ರೇಷನ್. ಇವ್ರಿಗೆ 5ನೇ ಮನೇಲಿ ಸೂರ್ಯ ಬುಧ ಶನಿ ಗ್ರಹ ಇದ್ದಾನೆ, 11ನೇ ಮನೆ ಕೇತು ದಶೆ ನಡೀತೈತೆ. ಹಾಗಾಗಿ ಇವ್ರ ಲೈಫಲ್ಲಿ ಸಕಾಲ ಸಂಪತ್ತು ಐಶ್ವರ್ಯ ಅನುಭವಿಸ್ಬೋದು. ಯಾಕಂದ್ರೆ ಲಗ್ನಾಧಿಪತಿ 6ನೇ ಮನೇಲಿದ್ದ, 6ನೇ ಮನೇಲಿ ಕುಜಗ್ರಹ 6ನೇ ಮನೇಲಿ ಇದ್ದಾಗತ್ತೆ. ಲಗ್ನಾಧಿಪತಿ ಇರೋದನ್ನ ಕಳ್ಕೋಬೇಕು ಅನ್ನತ್ತೆ, ಕೋಪದಿಂದ ಕಳ್ಕೋಬೇಕು ಅಂತ ಹೇಳುತ್ತೆ. ಬಹಳ ಮಿರಾಕಲ್, ಬಹಳ ವೈಬ್ರೇಷನ್. ಮತ್ತೆ ಇವ್ರು ಹುಟ್ಟಿರೋದು 26ನೇ ತಾರೀಕು ಬೇರೆ. ಆ 26 ನಂಬರ್ಸ್ವರೆಗೆ ಟೇಕಪ್ ವಿಡಿಯೋ ಮಾಡ್ಬೇಕು ಮನೇಲಿ ಯಾರು ಇರಲ್ಲ. ಈ ಥರದೊಂದು ಪರಿಹಾರವನ್ನು ಮಾಡಿದಾಗ ಸಕ್ಕದ ರಿಸಲ್ಟ್. ಇವ್ರ ಜಾತಕನ ಉದ್ಧಾರ ಮಾಡ್ಬೋದು. ನಂಗಿರೋ ನಂಬಿಕೆ. ನಾನು ತುಂಬ ಜನ ನೋಡ್ತೀನಲ್ವಾ, ನಾನು ತುಂಬ ಜೀರೋ ಬ್ಯಾಲೆನ್ಸ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ನಾನು ಯಾವಾಗಲೂ. ಯಾಕೆಂದರೆ ಇವ್ರು ಮುಂದೆ ಸಖತ್ತಾಗಿರ್ತಾರೆ. ಆ ಥರ ನಾನು ಸಖತ್ತಿರೋ ಜೊತೆ ಇವತ್ತು ನೋಡಿದ್ದೀನಿ. ನಾನು ಪರಿಚಯದಾಗ ಜೀರೋ ಬ್ಯಾಲೆನ್ಸ್ ಇರ್ತಾರೆ ಅವ್ರು. ನಾನು ಆಮೇಲೆ ಹೆವಿ ರೀಚ್ ಆಗುತ್ತೆ. ದಶೆ ಭಕ್ತಿಗಳನ್ನು ಶ್ರೀಮಂತರು ಮಾಡ್ತೇವೆ. ಮನುಷ್ಯ ಶ್ರೀಮಂತ ಅದನ್ನು ಬಡವಾಗಿರೋದು ನಾವು ನೋಡಿಲ್ವಾ, ಬಡವಾದನ್ನು ಶ್ರೀಮಂತರಾಗಿರೋದು ನೋಡಿಲ್ವಾ ನಾವು? ಎರಡು ಗ್ರಹ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅವ್ರು ಶ್ರೀಮಂತರ ಆದ್ಮೇಲೆ ಶ್ರೀಮಂತ ಅಂತ ಮಾತಾಡಿಸ್ತಾರೆ. ಅದಕ್ಕೆ ಮುಂಚೆನೇ ಮಾತಾಡಿಸ್ಬೋದು. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾಳೆ, ಯಾವ್ದಾರು ಒಂದು ಜಾತಕ ಈಗಲೇ ಜಾತಕ ಚೆನ್ನಾಗಿರೋ ಹುಡುಗ, ಬಡವ್ರ ಹುಡುಗ ಇದ್ರು ನೋಡ್ರಿ, ಈಗಲಿಂದಲೇ ಓದಿಸ್ಬಿಡೋಣ, ನಮ್ಮ ಮಗಳಿಗೆ ಮದುವೆ ಮಾಡ್ಬೋದು ಅವಾಗ ಅಂತ. ಅಂದರೆ ಅವ್ನು ಚೆನ್ನಾಗಿರ್ತಾನೆ ಒಂದು ಕಾಲಕ್ಕೆ. ಇವತ್ತು ಅವನಿಗೆ ಕಷ್ಟ ಆಗ್ತಿರ್ಬೋದು. ಅವ್ನಿಗೆ ಎಲ್ಲ ಸ್ಟಡಿಗಾಗಲಿ ಇನ್ನೊಂದಾಗಲಿ ಹೆಲ್ಪ್ ಮಾಡಿ ನಮ್ಮ ಮಗಳು ಕೊಟ್ಟು ಮದುವೆ ಮಾಡ್ಬೋದ್ರಿ ಅಂತ ನನ್ನ ಹೆಂಡತಿ ಥರ ಐಡಿಯಾ ಕೊಟ್ಟಿರೋದು ಉಂಟು ನನಗೆ. ಓಕೆ ಗುರುಜಿ, ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಗುರುಜಿ. ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಾನು ಗೀತಾ ಅಂತ, ಬೆಂಗಳೂರಿಂದ ಮ್ಯಾಮ್. ಗೀತಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತನಾಡಿ. ಗೀತಾ ನಮಸ್ಕಾರ. ಯಾರ ಬಗ್ಗೆ ಕೇಳ್ತಿರೋದು ಇವಾಗ? ಸ್ವಾಮೀಜಿ, ನಮ್ಮ ಮಗಳು ರೀ ಅಂಕಿತಾ. ಅಂಕಿತಾ ಅವ್ರ ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. ಸ್ವಾಮೀಜಿ 9/9/2008 ರೀ. 2008 ರೀ. 8 ಟೈಮಿಂಗ್ಸ್? ಅವಳು ರಾತ್ರಿ ಹುಟ್ಟಿರೋದ್ರಿ, 8:32 ರೀ. 8:32? ಹ್ಞೂ ರೀ. 32 ರಾತ್ರಿ. ಯಾಕೆ ನಕ್ಷತ್ರ ನೇಮ್ ಏನು ಇಟ್ಟಿಲ್ಲ ನೀವು ಅಲ್ವಾ? ನಕ್ಷತ್ರ ಇಲ್ಲ ರೀ, ಹಂಗಿಟ್ಟಿಲ್ಲ ರೀ. ಅಂಕಿತಾ ಅಂತ ಅದಲ್ಲಿ ಕರಿಬೇಕಂದ್ರಿ ಸರ್. ಹೌದು. ಏನ್ ಕೇಳ್ಬೇಕು ಅಂತಾರೆ ಅಂಕಿತನ ಬಗ್ಗೆ? ಅದೇ ರೀ, ಅವ್ರಿಗೆ ಸರಿ 10th ಇದ್ದಾಳೆ ಸ್ವಾಮೀಜಿ. ಆಮೇಲೆ ಸ್ವಲ್ಪ ಮನೆಗೆ ಎದುರದ ಸ್ವಲ್ಪ ಯಾವ್ದನ್ನ ಹೇಳಿದ್ದು ತಂದೆ ನಡಿಬೇಕಂತ ಅಲ್ರಿ, ಆ ತರ ಇದ್ದಾಳ್ರಿ. ಅಂಕಿತಾ ಅಂದ್ರೆ ಏನ್ ಹೇಳಿ? ಏನ್ ಹೇಳ್ಬೇಕು ಸ್ವಾಮೀಜಿ? ಎಷ್ಟು ಇಟ್ಟಿರಲ್ಲ ನೀವೇ ನಾನ ಇಟ್ಟಿರೋದು. ಅಂಕಿತಾ ಅಂದ್ರೆ ಏನು? ಒಳ್ಳೆ ಹೆಸರಂತ ಇಟ್ವಿ ಸ್ವಾಮೀಜಿ. ಅಂಕಿತಾ ಅಂದ್ರೆ ಮೊದಲನೇವ್ರು ಅಂತ ಅಲ್ವಾ? ನೋಡಿ, ನಿಮ್ಮ ಮಗಳ ಜಾಗದಲ್ಲಿ ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಮೇಷ ಲಗ್ನದಲ್ಲಿ ಹುಟ್ಟಿದ್ರೆ 4ನೇ ಮನೇಲಿ ಕೇತು. 4ನೇ ಮನೇಲಿ ಕೇತು ಇದ್ದಾಗ ನಿಮ್ಗೆ ಯಾವಾಗ್ಲೂ ನೆಮ್ಮದಿ ಇರಲ್ಲ. ಏನ್ ಹೇಳಿ?
ಹೌದ್ರಿ. ಏನಾದ್ರು ಒಂದು ವಿಷಯ ಇಲ್ಲ ತಲೆನೋವು ಇಲ್ಲ ಉಪ್ಪು ಸಾಂಬಾರು ಅಡುಗೆ ಮಾಡಿ ಒಂದ್ ದಿವಸ ಮಾಡಿದಾಗ ಒಂದ್ ದಿವಸ ಬರಕ್ಕಲ್ಲ, ನಿಮ್ಗೆ ಒಂಥರ ಬೇಜಾರಾಗುತ್ತೆ, ಇವತ್ತಿದ್ದಂಗೆ ನಾಳೆ ಇಲ್ವಲ್ಲ ಅಂತ. ಅದು ನಿಮ್ಗೆ ಯಾವಾಗಲೂ ಕಾಡ್ಬೋದು. ಕಾಡುತ್ತಾ? ಕಾಡುತ್ತೆ ಸ್ವಾಮೀಜಿ, ನಿಜವಾಗ್ಲೂ ಸ್ವಾಮೀಜಿ. ಅದು ನಿಮ್ಮನ್ನ ಕಾಡುತ್ತೆ. 5ನೇ ಮನೆಯಲ್ಲಿ ಶನಿ, ನಿಮ್ಮ ಮಗಳಿಗೆ 5ನೇ ಮನೆ ಅಂದ್ರೆ ಪೂರ್ಯ ಪುಣ್ಯ ಸ್ಥಾನ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಏನೋ ಹೆಚ್ಚು ಕಮ್ಮಿಯಾಗಿ ಗಲಾಟೆಗೆ ಮನೆ ಬಿಟ್ಟು ಬಂದ್ರ ಇಲ್ಲ ಬೇಜಾರ ಮಾಡ್ಕೊ ಬಂದ್ರ ಇತಿಹಾಸ ನೋಡಿದಾಗ? ಒಂದ್ಸಲ ಹೋಗಿದ್ವಿ ಸ್ವಾಮೀಜಿ ನಾವು ಮನೆ ಬಿಟ್ಟು. ಅದನ್ನ ಹೇಳ್ತೈತೆ. ಯಾಕಂದ್ರೆ 5ನೇ ಮನೆ ಪೂರ್ಯ ಪುಣ್ಯ ಸ್ಥಾನದಲ್ಲಿ ಸೂರ್ಯ ಮತ್ತೆ ಶನಿ ಗ್ರಹ ಇದ್ರೆ, ಸೂರ್ಯ ಮತ್ತೆ ಶನಿ ಅಂದ್ರೆ ವಾರ ಅಂತ ಹೇಳುತ್ತೆ. ಆ ತರ ಏನೋ ಒಂಥರ ಬೇಜಾರಾಗಿ ಇದನ್ನ ಹೇಳ್ತೈತೆ 100%. ಅದೊಂದು ಪಾಯಿಂಟ್ಸ್. ಇನ್ನು 4 ಮನೆ ಬಹಳ ಹೇಳುತ್ತೆ, ನಾನು ಹೇಳಕ್ಕಲ್ಲ, ನೀವು ಬಂದು ಪರ್ಸನಲ್ ಆಗಿ ಕೇಳಿ. 100% ಇರೋದನ್ನ ಹೇಳ್ತಾ ಇದೀನಿ. ನಿಮ್ಮ ಮಗಳಿಗೆ ಕುಜ ಮತ್ತೆ ಬುಧ ಶುಕ್ರ ಗ್ರಹ 6ನೇ ಮನೆಯಲ್ಲಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಕೂಡ ಒಬ್ಬರಿಗೆ ಸ್ಟ್ರೋಕ್ ಹೊಡಿತಿದೆ ಅಂತ ಹೇಳುತ್ತೆ. ಏನ್ ಹೇಳಿ? ಸ್ಟ್ರೋಕ್ ಹೊಡೆದು ಬಿಡ್ಬೋದು ಯಾರಿಗಾರವೇ. ಏನ್ ಹೇಳಿ? ಲಗ್ನಾಧಿಪತಿ 6ನೇ ಮನೆಯಿದ್ದಾನೆ, ಇಲ್ಲ ಅವ್ರ ಶತ್ರುಗಳಿಗೆ ಆಗುತ್ತೆ ಅಂತ ಹೇಳುತ್ತೆ. 9ನೇ ಮನೆ ಚಂದ್ರ ಮತ್ತೆ ಗುರುಗ್ರಹ ಇದ್ದಾನೆ. ಇದು 100% ನಿಮ್ಮ ಮಗಳು ಮುಂದೆ ಅವಳಿಗೆ ತಾಳ್ಮೆ ಎಷ್ಟು ಕಲ್ತ್ಕೊತಾರೋ ಅಷ್ಟು ಒಳ್ಳೆ ವಿದ್ಯಾವಂತರಾಗ್ತಾರೆ ಅಂತ ಹೇಳುತ್ತೆ. ಗುರು ಚೆನ್ನಾಗಿದ್ದಾನೆ, ಸೂರ್ಯ ಚೆನ್ನಾಗಿದ್ದಾನೆ. ಕಷ್ಟಪಟ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಅದು ಅವ್ರಿಗೆ ಅರ್ಥ ಆಗ್ಬೇಕು. ಏನ್ ಹೇಳಿ? ಅವ್ರಿಗೆ ಅರ್ಥ ಆಗ್ಬೇಕು. ಅದು ಅರ್ಥ ಆದ್ರೆ ಪಕ್ಕಾ ಸಿಗುತ್ತೆ. 10ನೇ ಮನೇಲಿ ರಾವ್ ಇದ್ದಾನೆ. ಒಂದ್ ಕೆಲಸ ನೆಟ್ಟಿಗೆ ಮಾಡಕ್ಕಲ್ಲ, ಒಂದ್ ಮಾತು ನೆಟ್ಟಿಗೆ ಕೇಳಕ್ಕಲ್ಲ. ಏನ್ ಹೇಳಿ? ಒಂದ್ ಮಾತು ಕೇಳಕ್ಕಲ್ಲ, ಒಂದ್ ನೆಟ್ಟಿಗೆ ಇರಕ್ಕಲ್ಲ. ಜನರಲ್ ಆಗಿ ಈ ಡೇಟಲ್ಲಿ ಹುಡ್ತಾರೆ, ಇಲ್ಲ ತುಂಬಾ ಸಣ್ಣ ಇರ್ತಾರೆ, ಇಲ್ಲಾಂದ್ರೆ ಮಂಡಿಯಿಂದ ತೊಡೆ ಭಾಗ ದಪ್ಪ ಬಂದ್ಬಿಡುತ್ತೆ. ಅದನ್ನ 2ರಲ್ಲಿ ಒಂದೇ ಇರೋದು. ಇವ್ರಿಗೆ ಇದ್ರೆ ಸಣ್ಣ ಇರ್ತಾರೆ, ಇಲ್ಲಾಂದ್ರೆ ಮಂಡಿ ಭಾಗದಲ್ಲಿ ದಪ್ಪ ಬಂದ್ಬಿಡುತ್ತೆ. ಇವ್ 2ರಲ್ಲಿ ಒಂದಿರುತ್ತೆ ಡೇಟ್ ಅವ್ರಿಗೆ. ಹಾಗಾಗಿ ಸಣ್ಣ ಇರ್ತಾರೆ. ನಿಮ್ ಮಗಳ ಜಾತಕ ತುಂಬಾ ಬ್ಯೂಟಿಫುಲ್ ಆಗಿ ಸಖತ್ತಾಗಿದೆ, ಬಹಳ ವೈಬ್ರೇಷನ್. ನಿಮ್ ಮಗಳಿಗೆ ಬುಧನು ಚೆನ್ನಾಗಿದ್ದಾನೆ, ಸೂರ್ಯ ಸ್ವಂತ ಮನೆ, ಗುರು ಸ್ವಂತ ಮನೆ. ನಿಮ್ ಮಗಳ ಲೈಫ್ ಅಲ್ಲಿ ತಾಳ್ಮೆ ಒಂದ್ ಕಲ್ತ್ಕೊಂಡ್ರೆ ಎಲ್ಲವನ್ನೂ ಗೆಲ್ಲಬಹುದು. ನಿಮ್ ಮಗಳನ್ನ ಬೇಕು ಅಂದ್ರೆ ಯಾವ್ದಾದ್ರು ಹಾಸ್ಟೆಲ್ ಇಟ್ಟು ಓದಿಸ್ರಿ, ಇನ್ನೂ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾರೆ. ಒಳ್ಳೇದಾಗ್ಲಿ ಮೇಡಮ್. ಅವರ ಲಕ್ಕಿ ಡೇಟ್ಸ್ ಅಂತ ಬಂದಾಗ 1, 3, 5, 9, 6 ಫಾಲೋ ಮಾಡಿ. ಅನ್ಲಕ್ಕಿ ನಂಬರ್ಸ್ ಅಂತ ಬಂದಾಗ 7 ಮತ್ತೆ 7ನ್ನ ಮತ್ತೆ 2ನ್ನ ಅವಾಯ್ಡ್ ಮಾಡಿ. ಒಳ್ಳೇದಾಗ್ಲಿ ಮೇಡಮ್. ಕಲರ್ಸ್ ಅಂತ ಬಂದಾಗ ಯೆಲ್ಲೋ, ರೆಡ್, ಆರೆಂಜ್, ಬ್ಲೂ, ಗ್ರೀನ್ ಯೂಸ್ ಮಾಡಕ್ ಹೇಳಿ. ಆದಷ್ಟು ವೈಟ್ ಅವಾಯ್ಡ್ ಮಾಡಕ್ ಹೇಳಿ. ಗೀತಾ ಅವರೇ, ನಿಮ್ಮ ಮಗಳ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಅವರು ಕೊಟ್ಟಿರುವಂತಹ ಅದೃಷ್ಟ ಸಂಖ್ಯೆಗಳನ್ನ, ಅದೃಷ್ಟ ಬಣ್ಣಗಳನ್ನ ಫಾಲೋ ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೀತಾ ಅವರೇ. ಗುರೂಜಿ, ಇವತ್ತು ಶುಕ್ರವಾರ. ಇವತ್ತು ನೀವು ಯಾವ ಸಲಹೆಯನ್ನ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ? ಇವತ್ತು ಶುಕ್ರವಾರ ಬಹಳ ವಿಶೇಷವಾಗಿ ಎಲ್ಲರೂ ಮನೇಲಿ ಪೂಜೆ ಪುರಸ್ಕಾರವನ್ನ ಜಾಸ್ತಿ ಮಾಡ್ತಾರೆ. ಇತ್ತೀಚೆಗೆ ನಡೀತೈತೆ. ಬಹಳ ವಿಶೇಷವಾಗಿ ಸಾಕಷ್ಟು ದೋಷಕ್ಕೆ ತುಂಬಾ ಕಡೆ ಪರಿಹಾರಗಳಿದ್ದಾವೆ. ಅಂದ್ರೆ ಯಾವ್ಯಾವ ಥರನೂ ಮಾಡಿ ನಾವು ಪರಿಹಾರ ಮಾಡ್ಕೋಬಹುದು 100%. ಒಂದೊಂದು ಬಟ್ಟೆಲಿ ಒಂದೊಂದು ಥರ ಚೆನ್ನಾಗಿ ಕಂಡಂಗೆ. ಮನೆಯಲ್ಲಿ ದಿಷ್ಟಿ ದೋಷಗಳು, ಮನೇಲಿ ಲಕ್ಷ್ಮಿ ನಿಲ್ತಾ ಇಲ್ಲ, ಮನೇಲಿ ಕುಲದೇವ್ರದ್ದು ಅನುಗ್ರಹ ಇಲ್ಲ. ಇವಾಗ ಕುಲದೇವ್ರು ಅಂದ್ರೆ ನಮ್ಮ ಮನೆ ದೇವರು ಅನುಗ್ರಹ ಇರಲ್ಲ 100%. ತುಂಬಾ ಡಿಸ್ಟರ್ಬ್ ಆಗುತ್ತೆ. ಈ ಥರದೆಲ್ಲ ನೋವನ್ನು ಅನುಭವಿಸ್ತಾ ಇರ್ತಾರೆ ತುಂಬಾ ಜನ. ಏನಪ್ಪ ಒಂದು ಇಷ್ಟು ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ನೆಗೆಟಿವ್ ಇದೆ, ಯಾಕೆ ಹಿಂಗೆ ಆಗ್ತಾ ಇದೆ, ಈ ನೆಗೆಟಿವ್ ಏನು ಪರಿಹಾರಗಳು ಎಲ್ಲ ಲೇಟ್ ಆಗುತ್ತೆ. 100% ಏನೇ ತೊಂದರೆ ಬಂದರೂ ನನಗೇನು ಬೇಜಾರಿಲ್ಲ, ಬರುತ್ತೆ ಅನ್ನೋದ್ರ ಬೇರೆ. ಸುಮ್ಮನೆ ನೀವು ಪ್ರಾಬ್ಲಮ್ಮಲ್ಲಿದ್ದೀರಾ, ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕಾಡ್ತಾ ಇದ್ರೆ ನಾನು ಒಂದು ಪರಿಹಾರವನ್ನು ಹೇಳ್ತೇನೆ. ದಯವಿಟ್ಟು ಇದನ್ನು ಮಾಡಿ. ನಿಮಗೆ ನಿಮ್ಮ ಮನೆ ದೇವರ ಆಶೀರ್ವಾದನೂ ಸಿಗುತ್ತೆ, ನಿಮ್ಗೆ ಪಾಸಿಟಿವ್ನೂ ಸಿಗುತ್ತೆ. ನಿಂಬೆಣ್ಣ ಕುಯ್ತಿರಲ್ವಾ, ನಿಂಬೆಣ್ಣ ಕೂದಾಗ ಅರ್ಶಿನವನ್ನು ಹಚ್ಚಿಬಿಟ್ಟು ಬಹಳ ವಿಶೇಷ ಒಂದು ಕಡೆ ಉಪ್ಪು ಹಾಕಬೇಕು, ಒಂದು ಕಡೆ ಮೆಣಸು ಹಾಕಬೇಕು. ಒಂದು ಕಡೆ ಉಪ್ಪು ಮೆಣಸು ಎರಡನ್ನೂ ಹಾಕಿದಾಗ ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರದ ವಾತಾವರಣ ತುಂಬ ನೆಗೆಟಿವ್ ಆಗಿದ್ರೆ ಆ ನಿಂಬೆಣ್ಣು ಬೇಗ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಣಗಬೇಕು ತಾನೆ, ನಾವು ಬಾಗಿಲು ಎದುರುಗಡೆ ಇಡ್ತಾಗ ಬಿಸಿಲು ಸಾಕೇ ಬೀಳುತ್ತೆ, ಆದರೆ ಒಣಗುತ್ತೆ. ತುಂಬ ಜನ ಹೇಳ್ಬೇಡಿ ಉಪ್ಪಿಟ್ರೆ ಕರಗುತ್ತೆ ಅನ್ನೋರು ತುಂಬ ಜನ ಇದ್ದಲ್ಲ. ಒಂದು ಕಡೆ ನಿಂಬೆಹಣ್ಣು ಕೂದ್ಬಿಟ್ಟು ಒಂದು ಕಡೆ ಅರ್ಶಿನ, ಇನ್ನೊಂದು ಕಡೆನೂ ಅರ್ಶಿನ ಇಲ್ಲ ಕುಂಕುಮ ಎರಡನ್ನೂ ಹಾಕಿ, ಅರ್ಶಿನ ಕುಂಕುಮ ಅದ್ರ ಮೇಲೆ ಉಪ್ಪು, ಒಂದು ಕಡೆ ಕಪ್ಪು ಮೆಣಸನ್ನ ಇಟ್ಟು ನೋಡಿ. ನಿಮಗೆ ಮನೆ ದೇವರ ಆಶೀರ್ವಾದನೂ ಸಿಗುತ್ತೆ, ಮತ್ತು ಮನೇಲಿರುವಂಥ ನೆಗೆಟಿವ್ ಒಂದು ಭೂತದ ಪಿಚಾಚಿ ವಾತಾವರಣಗಳು ತುಂಬ ನಿಮಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ, ಮೈ ಒದರ್ದಂಗೆ ಆಗುತ್ತೆ, ಮನೆಯಲ್ಲಿ ಮಾತಾಡ್ತಾ ಇರೋ ಗಂಡ ಹೆಂಡತಿ ಕ್ರಾಶ್ ಆಗ್ತಾ ಇರುತ್ತೆ 100%. ಇದೆಲ್ಲವೂ ಕೂಡ ನಿಮ್ಮನ್ನು ಕಂಟ್ರೋಲಿಗೆ ಬರುತ್ತೆ. ಇದನ್ನು ಮಾಡಿ ಶುಕ್ರವಾರ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿರ್ತೀರ. ವೀಕ್ಷಕರೇ, ಗುರೂಜಿ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಂಬೆ ಹಣ್ಣನ್ನ 2 ಹೋಳನ್ನಾಗಿ ಮಾಡಿ 2ಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅದರ ಮೇಲೆ ಒಂದ್ರ ಮೇಲೆ ಉಪ್ಪನ್ನ ಹಾಕಿ ಇನ್ನೊಂದ್ರ ಮೇಲೆ ಕಾರಿಮೆಣಸನ್ನ ಹಾಕಿದ್ರೆ ಇದರಿಂದ ಎಲ್ಲ ನೆಗೆಟಿವಿಟಿ ಹೋಗುತ್ತೆ. ಯಾವುದೇ ದೃಷ್ಟಿ ದೋಷ ಇದ್ರೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಮಾಟ ಮಂತ್ರ ಆಗಿರೋ ತರ ನೆಗೆಟಿವಿಟಿ ಫೀಲ್ ಮಾಡ್ತಾ ಇದ್ರೆ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಗುರೂಜಿ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ 24ನೇ ತಾರೀಕು ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನಾವಲು ಕೂಡ
ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ. ಅದೇ ಥರ ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ವೀಕ್ಷಕರೇ, ಇವತ್ತು 24ನೇ ತಾರೀಕು ಬಗ್ಗೆ ಮಾತಾಡಿದೀವಿ. 24ಕ್ಕೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ ಅನ್ನೋದನ್ನ ತಿಳ್ಕೊಂಡಿದೀವಿ. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.